ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈಗ ಸಂಡೇ ಮಾರ್ನಿಂಗು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಕಾರಿಡಾರಲ್ಲಿ ಕಸ ಗುಡಿಸಿ, ಬಾಲ್ಕನಿಗಳೆಲ್ಲ ಕಸ ಗುಡಿಸಿ ಇವಾಗ ಮನೆ ಕಸ ಗುಡಿಸ್ತಾ ಇದ್ದೀನಿ. ಈ ಥರ ನಾವು ಯಾವಾಗಲೂ ರೋಟೀನ್ ಕೆಲಸಗಳನ್ನು ಮಾಡ್ತಾ ಇರಬೇಕಾದ್ರೆ ಯಾವಾಗಲಾದರೂ ಒಂದ್ಸಲ ಬೇಜಾರಾಗ್ಬಿಡುತ್ತಲ್ವ. ಏನಪ್ಪ ಇದು ಯಾವಾಗಲೂ ಒಂದೇ ಥರ ಕೆಲಸಗಳೇ ಆಗೋಗಿದೆ. ಬೆಳಗ್ಗೆ ಎದ್ದೇಳು, ಮನೆ ಕಸ ಗುಡಿಸು, ಅಡುಗೆ ಮಾಡು, ಪಾತ್ರೆಗಳುಜ್ಜು, ಮತ್ತೆ ಮಧ್ಯಾಹ್ನ ಅಡುಗೆ ಮಾಡು, ಪಾತ್ರೆಗಳುಜ್ಜು, ಇದೇ ಥರ ರೋಟೀನ್ ಕೆಲಸಗಳಾಗ್ಬಿಟ್ಟಿದೆ ಅಲ್ವಪ್ಪ ಅಂತಂದ್ಬಿಟ್ಟು ಅವಾಗವಾಗ ಬೇಜಾರಾಗ್ತಾ ಇರುತ್ತೆ. ಅಂಥ ಟೈಮ್ಗಳಲ್ಲಿ ಕೆಲಸಗಳನ್ನ ಮಾಡೋದಕ್ಕೆ ಇಂಟ್ರೆಸ್ಟೇ ಬರೋದಿಲ್ಲ, ಸೋಂಬೇರಿತನ ಬಂದ್ಬಿಡುತ್ತೆ. ಯಾರು ಮಾಡ್ತಾರೆ, ಯಾರು ಎದ್ದೇಳ್ತಾರೆ, ನಾಳೆ ಮಾಡಿದ್ರೆ ಆಯಿತು ಬಿಡು, ನಾಳ್ದ ಮಾಡಿದ್ರೆ ಆಯಿತು ಬಿಡು ಅಂತಂದ್ಬಿಟ್ಟು ಈ ರೀತಿಯಾಗಿ ಸೋಂಬೇರಿತನದಿಂದ ಕುತ್ಕೊಂಡ್ಬಿಡ್ತೀವಿ. ಈ ಸೋಂಬೇರಿತನ ಅನ್ನೋದು ಒಂದು ಸಲ ನಮ್ಮ ಮೈ ಹೋಗ್ತು ಅಂತಂದರೆ ಇದರಿಂದ ಹೊರಗಡೆ ಬರೋದು ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಇವತ್ತಿನ ದಿನ ನಾವು ಸೋಂಬೇರಿತನದಿಂದ ದಿನ ಕಳೆದಿದ್ದೀವಿ ಅಂದರೆ ನಾಳೆ ದಿನವೂ ಅದೇ ರೀತಿಯಾಗಿಯೇ ಇರುತ್ತೆ. ಯಾರು ಮಾಡ್ತಾರೆ ಹೋಗಪ್ಪ ಅಂತ ಅನಿಸ್ತಾ ಇರುತ್ತೆ. ಇನ್ನು ನಾಳೆ ದಿನವೂ ಅಷ್ಟೇ, ಹಿಂದಿನ ದಿನ ಎಫೆಕ್ಟ್ ಅನ್ನೋದು ಇವತ್ತಿನ ದಿನ ಬೀಳುತ್ತೆ. ಹಿಂದಿನ ದಿನ ಫುಲ್ಲು ಸೋಂಬೇರಿತನದಿಂದ ಇರ್ತೀವಿ, ಇವತ್ತು ಅಷ್ಟೇ ಒಂದು ಸ್ವಲ್ಪ ಅದೇ ರೀತಿಯಾಗಿಯೇ ಸೋಂಬೇರಿತನದಿಂದ ಕಾಲಹರಣ ಹಂಗೇನೆ ಮಾಡಿಬಿಡ್ತೀವಿ, ಕೆಲಸಗಳನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಇದೇ ರೀತಿಯಾಗಿ ದಿನಗಳೇ ಕಳೆದು ಬಿಡುತ್ತೆ. ನಾಳೆ ಮಾಡೋಣ ಅಂತಂದ್ಬಿಟ್ಟು ಪೋಸ್ಟ್ಪೋನ್ ಮಾಡಿಕೊಂಡು ಫುಲ್ಲು ಸೋಂಬೇರಿತನದಿಂದ ನಾವು ತಯಾರಾಗ್ಬಿಡ್ತೀವಿ ಒಂದಲ್ಲ ಒಂದಿನ. ಈ ಸೋಮಾರಿತನ ಅನ್ನೋದು ನಮ್ಮನ್ನು ಎಷ್ಟು ಹಾಳು ಮಾಡುತ್ತೆ ಅಂತಂದರೆ ಅದರಲ್ಲೂ ಮಿಡ್ಲ್ ಕ್ಲಾಸ್ ಜನರಲ್ಲಿ ಯಾವಾಗಲೂ ಅನ್ನಿಸ್ತಾನೆ ಇರುತ್ತೆ, ನಾವು ಜೀವನದಲ್ಲಿ ಏನು ಮಾಡೋಕ್ಕೇ ಆಗ್ತಾ ಇಲ್ಲ, ಅವ್ರು ಅಷ್ಟು ಉದ್ಧಾರ ಆಗಿದ್ದಾರೆ, ಇವರಿಷ್ಟು ಉದ್ಧಾರ ಆಗಿದ್ದಾರೆ, ನಾವ್ಯಾಕೆ ಹಿಂಗಿದ್ದೀವಿ ಅಂತಂದ್ಬಿಟ್ಟು ಯಾವಾಗಲೂ ನಾವು ಯೋಚನೆ ಮಾಡ್ಕೊಂಡು ಕೂತಿರ್ತೀವಿ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮಲ್ಲಿರೋ ಒಂದು ರೋಗ. ಆ ರೋಗ ಯಾವುದು ಅಂತಂದರೆ ಸೋಮಾರಿತನ ಅನ್ನೋದು ನಮಗೆ ಗೊತ್ತೇ ಆಗೋದಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ಈ ಸೋಮಾರಿತನದಿಂದ ಹೇಗೆ ಹೊರಗಡೆ ಬರೋದು ಅಂತಂದ್ಬಿಟ್ಟು ನನಗೆ ಗೊತ್ತಿರೋಷ್ಟು ಕೆಲವೊಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮನೆಯೆಲ್ಲ ಕಸ ಗುಡಿಸಿದ್ದಾಯಿತು. ಬೆಳಗ್ಗೆ ಟಿಫನ್ಗೆ ಇಡ್ಲಿ ಮತ್ತು ಉದ್ದಿನ ವಡೆ ಮಾಡೋಣ ಅಂತಂದ್ಬಿಟ್ಟು ಹಿಂದಿನ ದಿನನೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಇಡ್ಲಿ ಹಿಟ್ಟಿಗೆ ಮತ್ತು ಉದ್ದಿನ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇಡ್ಲಿ ಹಿಟ್ಟನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಉದ್ದಿನ ವಡೆಗೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕೊಬ್ಬರಿ, ಆಮೇಲೆ ಶುಂಠಿ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಉದ್ದಿನ ಹಿಟ್ಟೊಳಗಡೆ ಇದನ್ನೆಲ್ಲ ಹಾಕ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಕಾಳು ಮೆಣಸನ್ನು ದೊಡ್ಡದಾಗಿ ಕುಟ್ಟಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಉದ್ದಿನ ವಡೆ ಮಾಡೋದಕ್ಕೂ ಮುಂಚೆ ಈ ಒಂದು ಉದ್ದಿನ ಹಿಟ್ಟನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿ ಆಮೇಲೆ ಉದ್ದಿನ ವಡೆ ಮಾಡಿದ್ರೆ ಉದ್ದಿನ ವಡೆ ಅನ್ನೋದು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಲ್ಲ ಅಂತಂದರೆ ಉದ್ದಿನ ವಡೆ ಅನ್ನೋದು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಉದ್ದಿನ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದಾಯಿತು. ಇವಾಗ ಇಡ್ಲಿ ಪ್ಲೇಟ್ಗಳಲ್ಲಿ ಇಡ್ಲಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇನ್ನು ಈ ಒಂದು ಟಾಪಿಕ್ಗೆ ಬರೋಣ, ಹೌ ಟು ಓವರ್ಕಮ್ ಲೇಸಿನೆಸ್ ಅನ್ನೋ ಒಂದು ಟಾಪಿಕ್ಗೆ. ಮೊದಲಿಗೆ ನಾವು ಸ್ಲೀಪಿಂಗ್ ರೋಟೀನ್ ಅನ್ನೋದನ್ನ ಚೆನ್ನಾಗಿ ಇಟ್ಕೊಂಡಿರಬೇಕು. ಇಷ್ಟು ಗಂಟೆಗೆ ಮಲಗಬೇಕು, ಇಷ್ಟು ಗಂಟೆಗೆ ಎದ್ದೇಳಬೇಕು ಅಂತಂದ್ಬಿಟ್ಟು ನಾವು ಫಿಕ್ಸ್ ಮಾಡಿ ಇಟ್ಕೊಂಡಿರಬೇಕು. ಆವಾಗ ನಮಗೆ ಕೆಲಸಗಳು ಸರಾಗವಾಗಿ ಸಾಗುತ್ತೆ. ಬೆಳಗ್ಗೆ ಲೇಟಾಗಿ ಎದ್ದಿದ್ದೀವಿ ಅಂತಂದರೆ ಕೆಲಸಗಳು ಸರಾಗವಾಗಿ ಸಾಗೋದಿಲ್ಲ, ಆವಾಗ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ. ಕೆಲಸಗಳು ಅಷ್ಟೇ ಅಚ್ಚುಕಟ್ಟಾಗಿ ನೀಟಾಗಿ ಮಾಡೋದಕ್ಕೂ ಆಗೋದಿಲ್ಲ. ಹಾಗಾಗಿ ಸ್ಲೀಪಿಂಗ್ ರೋಟೀನ್ ಅನ್ನೋದನ್ನ ಚೆನ್ನಾಗಿ ಇಟ್ಕೊಂಡಿರಬೇಕು. ನಾವು 9 ಗಂಟೆಗೆ ಮಲಗ್ತಾ ಇದ್ದೀವಿ ಅಂತಂದರೆ ಬೆಳಗ್ಗೆ 6 ಗಂಟೆಗೋ ಇಲ್ಲ ಅಂತಂದರೆ 5 ಗಂಟೆಗೋ ನಮಗೆ ನಮ್ಮ ಮನೆಯಲ್ಲಿ ಕೆಲಸಗಳು ಹೇಗಿರುತ್ತೋ ಅದ್ರ ತಕ್ಕಂಗೆ ನಾವು ಟೈಮಿಂಗ್ಸನ್ನು ಸೆಟ್ ಮಾಡಿ ಇಟ್ಕೊಂಡು ಆ ಟೈಮಿಂಗ್ಸ್ಗೆ ಮಲಗೋದು ಎದ್ದೇಳೋದು ಈ ರೀತಿಯಾಗಿ ಮಾಡ್ಕೊಳ್ಬೇಕು. ಆವಾಗ ನಾವು ಪ್ರತಿದಿನವೂ ಆ್ಯಕ್ಟಿವ್ ಆಗಿ ನಮ್ಮ ಕೆಲಸಗಳನ್ನು ನಾವು ಅಚ್ಚುಕಟ್ಟಾಗಿ ನೀಟಾಗಿ ಸೋಂಬೇರಿತನ ಇಲ್ಲದೆ ಕೆಲಸಗಳನ್ನು ಮುಗಿಸ್ಕೊಂಡು ಹೋಗ್ತಾ ಇರ್ತೀವಿ. ನೆಕ್ಸ್ಟು ಮಾರ್ನಿಂಗ್ ಎದ್ದಿದ ತಕ್ಷಣ ಫ್ರೆಶ್ ಅಪ್ ಆಗಿ ಒಂದು 5 to 10 ಮಿನಿಟ್ಸ್ ಅಷ್ಟಾದ್ರೂ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ನೀಟಾಗಿ ಯೋಚನೆ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಪ್ಲಾನಿಂಗ್ಸನ್ನು ಮಾಡ್ಕೊಳ್ಬೇಕಾಗುತ್ತೆ. ಇವತ್ತು ನಾನು ಏನೇನು ಕೆಲಸಗಳನ್ನು ಮುಗಿಸ್ಬೇಕು, ಹೇಗೆ ಮುಗಿಸ್ಬೇಕು, ಟಿಫನ್ ಏನು ಮಾಡಬೇಕು, ಕೆಲಸಗಳು ಯಾವ ರೀತಿ ಮಾಡಬೇಕು ಅಂತ ಈ ಥರ ಕೆಲವೊಂದಿಷ್ಟು ಪ್ಲಾನಿಂಗ್ಸನ್ನು ಮಾಡ್ಕೊಳ್ಬೇಕಾಗುತ್ತೆ. ಆವಾಗ ನಾವು ಸೋಂಬೇರಿತನ ಇಲ್ಲದೆ ನಮ್ಮ ಕೆಲಸಗಳನ್ನು ನಾವು ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನೆಕ್ಸ್ಟ್ ಈಗ ಇಲ್ಲಿ ಇಡ್ಲಿ ಎಲ್ಲ ಮಾಡಿದ್ದಾಯಿತು, ಹಾಗೆ ಚಟ್ನಿ, ಸಾಂಬಾರು ಎಲ್ಲಾನು ಮಾಡಿದ್ದಾಯಿತು. ಇವಾಗ ಉದ್ದಿನ ವಡೆಯನ್ನು ಮಾಡ್ತಾ ಇದ್ದೀನಿ. ಇನ್ನು ನಾವು ಜೀವನದಲ್ಲಿ ಏನಾದರೂ ಒಂದು ಗುರಿಯನ್ನು ಇಟ್ಕೊಂಡಿರಬೇಕಾಗುತ್ತೆ. ಆವಾಗ ನಾವು ಆ ಗುರಿಯನ್ನು ತಲುಪೋದಕ್ಕೋಸ್ಕರ ಆದರೂ ನಾವು ಸೋಮಾರಿತನ ಇಲ್ಲದೆ ನಾವು ಕೆಲಸಗಳನ್ನು ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಮುಖ್ಯವಾಗಿ ಜೀವನದಲ್ಲಿ ಏನಾದರೂ ಒಂದು ಗುರಿ ಅನ್ನೋದು ಸೋಮಾರಿತನಕ್ಕೆ ಒಂದು ರಾಮಬಾಣ ಅಂತಾನೆ ಹೇಳ್ಬೋದು. ಅಷ್ಟೊಂದು ಕೆಲಸ ಮಾಡುತ್ತೆ ಈ ಗುರಿ ಅನ್ನೋದು. ಫಾರ್ ಎಕ್ಸಾಂಪಲ್ ಆಗಿ ಹೇಳೋದಾದರೆ ಒಂದು ಬೋರ್ಡನ್ನು ಫಿಕ್ಸ್ ಮಾಡಿ ಆ
ಬೋರ್ಡ್ ಒಳಗಡೆ ಒಂದು ಗುರಿಯನ್ನು ಇಟ್ಟು ಈ ಒಂದು ಗುರಿಗೆ ಬಾಣಗಳನ್ನು ಬಿಡಬೇಕು ಅಂತಂದ್ಬಿಟ್ಟು ಒಂದು ಇಬ್ಬರು ಸ್ಪರ್ಧೆಗಳನ್ನು ಆಯ್ಕೆ ಮಾಡ್ತೀವಿ. ಒಬ್ಬರಿಗೆ ಗುರಿ ಮುಟ್ಟೋ ಹಾಗೆ ನೀವು ಬಾಣಗಳನ್ನು ಬಿಡಬೇಕು ಅಂತಂದ್ಬಿಟ್ಟು ಹೇಳಿದ್ರೆ, ಇನ್ನೊಬ್ಬರಿಗೆ ಗುರಿ ಏನು ಮುಟ್ಟದೇ ಇದ್ರೂ ಪರವಾಗಿಲ್ಲ, ನೀವು ಹಾಗೆ ಬಾಣಗಳನ್ನು ಬಿಡ್ಬೋದು ಅಂತ ಹೇಳಿರ್ತೀವಲ್ವ. ಆವಾಗ ಫಸ್ಟ್ ವ್ಯಕ್ತಿ ಬಂದುಬಿಟ್ಟು ಗುರಿ ಮುಟ್ಟೋ ಹಾಗೆ ಬಾಣಗಳನ್ನು ಬಿಡಬೇಕಲ್ವ, ಅವರು ಸಾಕಷ್ಟು ಬಾಣಗಳನ್ನು ಬಿಡ್ತಾ ಇರ್ತಾರೆ. ಕೊನೆಗೆ ಒಂದು ಬಾಣ ಗುರಿ ತಲುಪೋ ಹಾಗೆ ಬಿಡ್ತಾರೆ. ಅದರಿಂದ ಸಾಕಷ್ಟು ಬಾಣಗಳನ್ನು ಅವರು ಬಿಟ್ಟಿರ್ತಾರೆ. ಆದರೆ ಇನ್ನೊಬ್ಬರು ಬಂದುಬಿಟ್ಟು ಗುರಿ ಏನು ಇರೋದಿಲ್ಲ, ಅವರು 1-2-3 ಬಾಣಗಳನ್ನು ಬಿಟ್ಬಿಟ್ಟು ಇನ್ನೇನು ಬಿಡೋದು, ಬಿಟ್ಟರೂ ಆಯಿತು ಬಿಡದೇ ಇದ್ರೂ ಆಯಿತು ಅಂತಂದ್ಬಿಟ್ಟು ಅವರು ಮತ್ತೆ ಬಾಣಗಳನ್ನು ಬಿಡೋದಕ್ಕೇ ಹೋಗೋದಿಲ್ಲ. 1-2 ಬಾಣ ಬಿಟ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಇದೇ ರೀತಿಯಾಗಿಯೇ ನಾವೊಂದು ಗುರಿಯನ್ನು ಇಟ್ಕೊಂಡಿದ್ದೀವಿ ಅಂತಂದರೆ ಸೋಮಾರಿತನ ಇಲ್ಲದೆ ನಾವು ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಗುರಿ ಏನು ಇಲ್ಲ ಅಂತಂದರೆ ಅಯ್ಯೋ ಮಾಡಿದ್ರೆ ಆಯಿತು ಬಿಡು, ಇದ್ರೆ ಆಯಿತು ಬಿಡು, ಹೋದ್ರೆ ಆಯಿತು ಬಿಡು ಅಂತಂದ್ಬಿಟ್ಟು ನಾವು ಈ ರೀತಿಯಾಗಿ ಅಂದ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ಈಗ ಬೆಳಗ್ಗೆ ಟಿಫನ್ ಎಲ್ಲ ರೆಡಿ ಮಾಡಿದ್ದಾಯಿತು. ಇಡ್ಲಿ, ಉದ್ದಿನ ವಡೆ, ಸಾಂಬಾರು ಮತ್ತು ಚಟ್ನಿ. ನನ್ನ ಹಸ್ಬೆಂಡ್ಗೆ ಫಸ್ಟ್ ಇಟ್ಕೊಟ್ಬಿಟ್ಟೆ, ವಿಡಿಯೋ ಮಾಡೋದಕ್ಕೇನು ಹೋಗಲಿಲ್ಲ. ಅವರು ಹೊರಗಡೆ ಒಂದು ಸೈಟ್ ವಿಸಿಟು ಮತ್ತು ಒಂದು ಮೀಟಿಂಗ್ ಇದೆ, ಬೇಗ ಹೋಗಬೇಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ಅವ್ರಿಗೆ ಮೊದಲು ಟಿಫನ್ ಇಟ್ಕೊಟ್ಟು ಹಂಗೆ ಟೀ ಮಾಡಿಬಿಟ್ಟು ಇವಾಗ ಟೀ ಕೊಡ್ತಾ ಇದ್ದೀನಿ. ಆಮೇಲೆ ಹಾಗೆ ಟೀ ಮಾಡ್ತಾನೆ ನಮ್ಮ ಬ್ರದರ್ ಇನ್ ಲಾ ಅವ್ರಿಗೆ ಟಿಫನ್ ಇಟ್ಕೊಟ್ಟು ಅವ್ರಿಗೂ ಹಂಗೆ ಟೀ ಕೊಟ್ಟು ಇನ್ನು ನಾನು ಈ ಕಡೆ ಟಿಫನ್ ತಿಂದು ಇವಾಗ ಇನ್ನು ಬೆಡ್ ಎಲ್ಲ ರೀಸೆಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನು ಸೋಮಾರಿತನ ಇಲ್ಲದೆ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಟಿಪ್ಸ್ ಏನು ಅಂತಂದರೆ ಟೈಮ್ ಮ್ಯಾನೇಜ್ಮೆಂಟ್. ಈ ಟೈಮ್ ಮ್ಯಾನೇಜ್ಮೆಂಟು ಸಹ ತುಂಬಾ ಮುಖ್ಯ ಆಗುತ್ತೆ. ಈ ಟೈಮಲ್ಲಿ ಈ ಕೆಲಸಗಳನ್ನು ಮುಗಿಸ್ಕೊಳ್ಬೇಕು, ಇಷ್ಟೇ ಟೈಮಲ್ಲಿ ಈ ಕೆಲಸಗಳನ್ನು ಮುಗಿಸ್ಕೊಳ್ಬೇಕು ಅಂತ ನಾವು ಫಿಕ್ಸ್ ಮಾಡಿಟ್ಕೊಂಡ್ಬಿಟ್ರೆ ನಾವು ಆ ಟೈಮಲ್ಲಿ ಕೆಲಸಗಳನ್ನು ಮುಗಿಸ್ಕೊಂಡು ಇನ್ನು ಉಳಿದ ಟೈಮಲ್ಲಿ ನಾವು ಆರಾಮಾಗಿ ಟೈಮನ್ನು ಸ್ಪೆಂಡ್ ಮಾಡ್ಬೋದು, ನಮಗೆ ಇಷ್ಟ ಆಗೋ ಕೆಲಸಗಳನ್ನು ಮಾಡ್ಕೊಳ್ಬೋದು. ಹಾಗಾಗಿ ನಾವು ಟೈಮ್ ಮ್ಯಾನೇಜ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಬೇಕು. ಬೆಳಗ್ಗೆ ಇಷ್ಟೊತ್ತಿಗೆ ಎದ್ದೇಳಬೇಕು, ಇಷ್ಟೊತ್ತಿಗೆ ಈ ಕೆಲಸಗಳನ್ನು ಮಾಡಬೇಕು ಅಂತಂದ್ಬಿಟ್ಟು ಈ ರೀತಿಯಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಟ್ಕೊಂಡಿರಬೇಕಾಗುತ್ತೆ ಪ್ರತಿನಿತ್ಯನೂ. ನೆಕ್ಸ್ಟ್ ಈಗ ಬೆಡ್ ಎಲ್ಲ ರೀಸೆಟ್ ಮಾಡಿದ್ದಾದಮೇಲೆ ಇವಾಗ ಮಷಿನ್ಗೆ ವಾಶ್ ಮಾಡೋ ಬಟ್ಟೆಗಳು ಹಾಕಬೇಕಾಗಿತ್ತು. ಇವಾಗ ಬಟ್ಟೆಗಳನ್ನೆಲ್ಲ ತೆಗೆದು ಇವಾಗ ವಾಷಿಂಗ್ ಮಷಿನ್ ಒಳಗಡೆ ಹಾಕ್ತಾ ಇದ್ದೀನಿ. ಹಾಗೆ ನನ್ನ ಬ್ರದರ್ ಇನ್ ಲಾ ಅವ್ರದ್ದು ಬಟ್ಟೆಗಳಿತ್ತು, ಆ ಬಟ್ಟೆಗಳನ್ನ ತೊಗೊಂಬಂದು ಇವಾಗ ಮಷಿನ್ ಒಳಗಡೆ ವಾಶ್ ಮಾಡೋ ಬಟ್ಟೆಗಳನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಸೋಮಾರಿತನ ಇಲ್ಲದೆ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ಮನೆಯಲ್ಲಿರೋ ಎಲ್ಲ ವ್ಯಕ್ತಿಗಳು ಅಷ್ಟೇ ಅವರವರ ಕೆಲಸಗಳಲ್ಲಿ ಬ್ಯುಸಿ ಆಗಿರಬೇಕಾಗುತ್ತೆ. ಅಂದರೆ ಈಗ ಮನೆ ಯಜಮಾನ ಆದವರು ಹೊರಗಡೆ ಹೋಗಿ ಕೆಲಸ ಮಾಡೋದಾಗಿರ್ಬೋದು, ಇಲ್ಲ ಮನೆಯೊಳಗಡೆ ಇದ್ಕೊಂಡು ಒಂದು ಬಿಸ್ನೆಸ್ ಮಾಡೋದಾಗಿರ್ಬೋದು, ಈ ರೀತಿಯಾಗಿ ಅವ್ರ ಕೆಲಸನ ಅವರು ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ತಾ ಇರ್ತಾರೆ. ಆದರೆ ನಾವು ಸರಿ ಮನೆ ಕೆಲಸಗಳೇ ಅಲ್ವಾ, ಇವಾಗಲ್ಲ ಆವಾಗ ಮಾಡಿದ್ರೆ ಆಯಿತು, ಹೆಂಗಂದ್ರೆ ಹಂಗೆ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ನಾವು ಲೇಜಿಯಾಗಿ ಸೋಮಾರಿತನದಿಂದ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಇದರ ಪ್ರಭಾವ ಅನ್ನೋದು ಮನೆಯ ಮೇನ್ ಪಿಲ್ಲರ್ ಆಗಿರುವ ಉದ್ಯೋಗ ಮಾಡುವ ಮನೆಯ ಯಜಮಾನನ ಮೇಲೆ ಬೀಳುತ್ತೆ. ಯಾಕಂದರೆ ಮನೆಯಲ್ಲಿರೋರೇ ಹೆಂಗಂದ್ರೆ ಹಂಗೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಒಬ್ಬರು ಸುಮ್ಮನೆ ಕುತ್ಕೊಂಡು ಕಾಲಹರಣ ಮಾಡ್ತಾ ಇರ್ತಾರೆ, ಇನ್ನೊಬ್ಬರು ಸುಮ್ಮನೆ ಫಿಲಿಮ್ಸು, ಟಿ ವಿ, ಫೋನ್ಸು ಇದರಲ್ಲೇ ಮುಳುಗಿರ್ತಾರೆ. ನಾನೇನಂತ ಕೆಲಸ ಮಾಡಲಿ, ಯಾರಿಗೋಸ್ಕರ ಕೆಲಸ ಮಾಡಲಿ, ನಾನು ಮಾತ್ರ ಇಷ್ಟೊಂದೆಲ್ಲ ಕಷ್ಟಪಡಬೇಕು, ಅವ್ರು ಮಾತ್ರ ಸುಮ್ಮನೆ ಕುತ್ಕೊಂಡು ಕಾಲಹರಣ ಮಾಡ್ತಾ ಇರ್ತಾರಲ್ವ ಅಂತಂದ್ಬಿಟ್ಟು ಅವ್ರಿಗೆ ಮಾಡೋ ಕೆಲಸದಲ್ಲಿ ಇಂಟ್ರೆಸ್ಟ್ ಅನ್ನೋದೇ ಬರೋದಿಲ್ಲ. ಆವಾಗ ನಮ್ಮ ಮನೆ ಅಭಿವೃದ್ಧಿ ಅನ್ನೋದೇ ಆಗೋದಿಲ್ಲ. ಆಮೇಲೆ ಆ ಮನೆಯಲ್ಲಿ ಮಕ್ಕಳೇನಾದರೂ ಇದ್ದಾರೆ ಅಂತಂದರೆ ಅವ್ರ ಮೇಲೇನೂ ಸಹ ಈ ಸೋಮಾರಿತನ ಅನ್ನೋದು ಒಂದು ಪ್ರಭಾವ ಬೀರುತ್ತೆ. ಅಪ್ಪ ಅಮ್ಮನೇ ಈ ರೀತಿಯಾಗಿ ಲೇಜಿಯಾಗಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ಸುಮ್ಮನೆ ಕಾಲಹರಣ ಮಾಡ್ತಾ ಇರ್ತಾರೆ. ನಾವ್ಯಾಕೆ ಓದಬೇಕು, ನಾವ್ಯಾಕೆ ಮಾರ್ಕ್ಸು ಸ್ಕೋರ್ ಮಾಡಿಕೊಂಡು ಸುಮ್ಮನೆ ಏನಕ್ಕೆ ಇದೆಲ್ಲ ಕೆಲಸಗಳು ಮಾಡಬೇಕು ಅಂತಂದ್ಬಿಟ್ಟು ಅವರು ಅಷ್ಟೇ ಹೆಂಗಂದರೆ ಹಂಗೆ ಲೈಫ್ ಸ್ಟೈಲನ್ನು ಲೀಡ್ ಮಾಡ್ತಾ ಇರ್ತಾರೆ. ಹಾಗಾಗಿನೇ ಪ್ರತಿಯೊಬ್ಬರು ಅಂದರೆ ಮನೆಯಲ್ಲಿರೋ ಪ್ರತಿಯೊಬ್ಬರು ಅವರವರ ಕೆಲಸಗಳಲ್ಲಿ ಸೋಮಾರಿತನ ಇಲ್ಲದೆ ಬ್ಯುಸಿಯಾಗಿರಬೇಕಾಗುತ್ತೆ. ನೆಕ್ಸ್ಟ್ ಈಗ ವಾಶ್ ಮಾಡೋ ಬಟ್ಟೆಗಳೆಲ್ಲ ಮಷಿನ್ಗೆ ಹಾಕಿದ್ದಾಯಿತು. ಇನ್ನು ಹುರುಳಿಕಾಳಿತ್ತು, ಆ ಹುರುಳಿಕಾಳು ಮೊಳಕೆ ಕಟ್ಟೋದಕ್ಕೆ ಹಾಕಿದ್ದೆ. ಮೊಳಕೆ ಎಲ್ಲ ಬಂದಿತ್ತು, ಅದನ್ನು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿಟ್ಟೆ. ಆಮೇಲೆ ಒಂದು ಸ್ವಲ್ಪ ಟೊಮೊಟೊ ಹಣ್ಣು, ಈರುಳ್ಳಿ ಇದೆಲ್ಲ ಇರಲಿಲ್ಲ, ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ ಬೆಳಗ್ಗೆ, ಅವರು ತೊಗೊಂಬಂದಿದ್ರು. ಅದನ್ನೆಲ್ಲ ಒಂದು ಬುಟ್ಟಿಗೆ ಹಾಕಿ ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಹೇಳಬೇಕು ಅಂತಂದರೆ ಒಂದು ಮನೆ ಅಭಿವೃದ್ಧಿ ಆಗಬೇಕು ಅಂದರೆ, ಏಳಿಗೆ ಆಗಬೇಕು ಅಂತಂದರೆ, ಮನೆಯಲ್ಲಿರೋ ಎಲ್ಲ ವ್ಯಕ್ತಿಗಳು ಪಾಸಿಟಿವ್ ಆಗಿರಬೇಕು ಅಂತಂದರೆ ಆ ಮನೆಯಲ್ಲಿರೋ ಎಲ್ಲ ವ್ಯಕ್ತಿಗಳು ಅಷ್ಟೇ ಅವರವರ ಕೆಲಸಗಳಲ್ಲಿ ತುಂಬ ಅಂದರೆ ತುಂಬಾ ಬ್ಯುಸಿಯಾಗಿರಬೇಕಾಗುತ್ತೆ. ಆವಾಗಲೇ ನಮಗೂ ಒಳ್ಳೆಯದು, ಮನೆಗೂ ಒಳ್ಳೆಯದಾಗುತ್ತೆ. ನಾವು ಸುಮ್ಮನೆ ಕುತ್ಕೊಂಡು ಏನು ಕೆಲಸಗಳನ್ನು ಮಾಡದೆ ಸುಮ್ಮನೆ ಕಾಲಹರಣ ಮಾಡಿಕೊಂಡು ಅವರಷ್ಟು ಉದ್ಧಾರ ಆಗಿದ್ದಾರೆ, ಇವರಿಷ್ಟು ಉದ್ಧಾರ ಆಗಿದ್ದಾರೆ ಅಂತ ಅಂದ್ಕೊಂಡು ಸೋಮಾರಿತನದಿಂದ ಕುತ್ಕೊಂಡಿದ್ರೆ ನಮಗೆ ಆದಾಯ ಹೇಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಎಲ್ಲರೂ ಅವರವರ ಕೆಲಸಗಳಲ್ಲಿ ಕಷ್ಟ ಬಿದ್ದರೆ ಅಲ್ವಾ ನಾವೊಂದು ಒಳ್ಳೆ ಲೈಫ್ ಸ್ಟೈಲನ್ನು ಲೀಡ್ ಮಾಡೋದಕ್ಕೆ ಸಾಧ್ಯ ಆಗೋದು. ಒಂದು ಗಾದೆ ಮಾತೇನೇ ಇದೆ
ಅಲ್ವಾ, ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದು. ಸೋಮಾರಿತನ ಅನ್ನೋದು ಅಷ್ಟೊಂದು ನಮ್ಮನ್ನು ಹಾಳು ಮಾಡುತ್ತೆ. ಅದು ಒಂದು ಸಲ ನಮ್ಮ ಮೈ ಒಕ್ತು ಅಂತಂದರೆ ಅದರಿಂದ ಹೊರಗಡೆ ಬರೋದು ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ. ನಾನು ಹೀಗೆ ಒಂದು ಸ್ವಲ್ಪ ಸೋಮಾರಿತನದ್ದು ಕತೆಗಳನ್ನು ಕೇಳ್ತಾ ಇದ್ದೆ. ಆವಾಗ ಒಂದು ಕಥೆಯನ್ನು ಕೇಳಿದೆ. ಅದು ಏನು ಅಂತಂದರೆ, ಒಂದು ಊರಲ್ಲಿ ಒಬ್ಬ ವ್ಯಾಪಾರಿ ಇರ್ತಾನೆ. ಆ ವ್ಯಾಪಾರಿ ಹತ್ರ ಒಂದೆರಡು ಕತ್ತೆಗಳಿರುತ್ತೆ. ಆ ಕತ್ತೆಗಳನ್ನು ಕರ್ಕೊಂಡು ಡೈಲಿ ಸಿಟಿಗೆ ಹೋಗ್ಬಿಟ್ಟು ಒಂದಷ್ಟು ಸಾಮಾನುಗಳನ್ನು ಕತ್ತೆ ಮೇಲೆ ಹಾಕ್ಕೊಂಡು ಮತ್ತೆ ಬಂದು ಇಲ್ಲಿ ಊರುಗಳಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾನೆ. ಹೀಗೆ ಆ ಕತ್ತೆಗಳನ್ನು ಕರ್ಕೊಂಡೋಗಿ ಅಲ್ಲಿ ಸಿಟಿಯಲ್ಲಿ ಒಂದಿಷ್ಟು ಉಪ್ಪಿನ ಮೂಟೆಗಳನ್ನು ಕತ್ತೆ ಮೇಲೆ ಹಾಕ್ಕೊಂಡು ಬರ್ತಾ ಇರಬೇಕಾದ್ರೆ ಕತ್ತೆಗಳಿಗೆ ದಾಹ ಆಗುತ್ತೆ. ಆ ಕತ್ತೆಗಳನ್ನು ಅಲ್ಲಿ ಹಳ್ಳದಲ್ಲಿ ನೀರು ಕುಡಿಯೋದಕ್ಕೆ ಕಳಿಸ್ತಾನೆ. ಅಲ್ಲೋಗಿ ಆ ಕತ್ತೆಗಳು ನೀರು ಕುಡಿತಾ ಇರುತ್ತೆ. ಆವಾಗ ಹೆಂಗೋ ಜಾರಿ ಕೆಳಗಡೆ ಬಿದ್ದುಬಿಡ್ತವೆ ನೀರೊಳಗಡೆ. ಈ ಸ್ಟೋರಿನ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಈಗ ವಿಡಿಯೋದಲ್ಲಿ ಏನು ನಡೀತಾ ಇದೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಹೇಳ್ತೀನಿ. ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದಾದಮೇಲೆ ಮಷೀನಲ್ಲಿ ಬಟ್ಟೆಗಳೆಲ್ಲ ವಾಶ್ ಆಗಿತ್ತು. ಅದನ್ನು ತೊಗೊಂಡೋಗಿ ಸ್ಟ್ಯಾಂಡ್ ಮೇಲೆ ಒಣಗಾಕಿ ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಟೈಮ್ ಆಯಿತು. ಇನ್ನು ಊಟಕ್ಕೆ ಇಡ್ಲಿ ಮತ್ತು ವಡೆ, ಸಾಂಬಾರು, ಚಟ್ನಿ ಅದೇ ಇತ್ತು. ನಾನು ಮತ್ತು ನನ್ನ ಬ್ರದರ್ ಇಲ್ಲ ಇಬ್ಬರು ಅದನ್ನೇ ತಿನ್ಕೊಂಡ್ವಿ. ಅದಾದಮೇಲೆ ಇನ್ನು ನನ್ನ ಹಸ್ಬೆಂಡ್ ಬಂದರು. ಅವ್ರಿಗೆ ಊಟ ಏನು ಬೇಡ, ಅಲ್ಲೇ ಮಾಡ್ಕೊಂಬಂದಿದ್ದೀನಿ, ಒಂದು ಗ್ಲಾಸ್ ಮಜ್ಜಿಗೆಯನ್ನು ಮಾಡಿಕೊಡಮ್ಮ ಅಂತಂದರು. ಅವ್ರಿಗೊಂದು ಗ್ಲಾಸ್ ಮಜ್ಜಿಗೆಯನ್ನು ಮಾಡಿಕೊಟ್ಟು ಈಗ ಸಂಜೆ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಅಪ್ ಆಗಲಿ ಅಂತಂದ್ಬಿಟ್ಟು ಇವಾಗ ಪಾರ್ಕಿಗೆ ಬಂದಿದ್ದೀವಿ. ಒಂದು 5 ಗಂಟೆಗೆ ಪಾರ್ಕಿಗೆ ಬಂದ್ವಿ. ಅಷ್ಟರೊಳಗಡೆ ಅಲ್ಲಿ ನೋಡ್ತಾ ಇರ್ಬೋದು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನಾನು ಶೇರ್ ಮಾಡಿದ್ನಲ್ವ, ಆವಾಗಲೇ ಎಷ್ಟೊಂದು ಗಾಡಿಗಳಿತ್ತು ಅಂತಂದರೆ ಅಲ್ಲಿ ಪಾರ್ಕ್ ಮುಂದೆಗಡೆ ಗೇಟ್ ಹತ್ರ ತುಂಬಾ ಗಾಡಿಗಳಿತ್ತು. ಆಮೇಲೆ ಒಳಗಡೆ ಹೋಗಿ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಒಂದು 6 ಗಂಟೆ ಹಂಗೆ ಮನೆಗೆ ವಾಪಸ್ ಬಂದ್ವಿ. ಇನ್ನು ಆ ಕತ್ತೆಗಳ ಸ್ಟೋರಿಗೆ ಬರೋದಾದರೆ, ಆ ಕತ್ತೆಗಳು ಆ ರೀತಿಯಾಗಿ ನೀರು ಕುಡಿಯೋದಕ್ಕೆ ಹೋಗಿ ಹಳ್ಳದಲ್ಲಿ ಬಿದ್ದುಬಿಟ್ವಲ್ವಾ. ಹಳ್ಳದಲ್ಲಿ ಬಿದ್ದಿದ್ರಿಂದ ಉಪ್ಪಿನ ಮೂಟೆಗಳಾಗಿರೋದ್ರಿಂದ ಉಪ್ಪು ಒಂದು ಸ್ವಲ್ಪ ಕರಗುತ್ತೆ ನೀರಿಗೆ. ಆಮೇಲೆ ದಡಕ್ಕೆ ಬಂದ ಮೇಲೆ ಅವರು ಹೆಗಲ ಮೇಲೆ ಇರೋ ಒಂದು ಉಪ್ಪಿನ ಮೂಟೆಗಳ ಭಾರ ಒಂದು ಸ್ವಲ್ಪ ಕಡಿಮೆ ಆದಂಗೆ ಆಗುತ್ತೆ. ಆವಾಗ ಆ ಕತ್ತೆಗಳು ಅಂದ್ಕೊಳ್ಳುತ್ತೆ ಈ ನೀರಲ್ಲಿ ಏನೋ ಒಂದು ಪವಾಡ ಇದೆ, ಸುಮ್ಮನೆ ನಾವು ಏನಾದರೂ ಒಂದು ವಸ್ತುಗಳನ್ನು ಹೊತ್ಕೊಂಡ್ಬರ್ಬೇಕಾದ್ರೆ ಪ್ರತಿದಿನವೂ ಬಂದು ಈ ನೀರೊಳಗಡೆ ಮುಳುಗ್ಬಿಟ್ಟು ಹೋದರೆ ನಮ್ಮ ಹೆಗಲ ಮೇಲೆ ಇರೋ ಮೂಟೆಗಳ ಭಾರ ಕಡಿಮೆ ಆಗುತ್ತೆ ಅಂತಂದ್ಬಿಟ್ಟು ಮಾತಾಡ್ಕೊಳ್ತವೆ. ಅದೇ ರೀತಿಯಾಗಿಯೇ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರು ಸಿಟಿಗೆ ಹೋಗ್ತಾರೆ. ಹೋಗಿ ಯಜಮಾನ ಒಂದು ಬಟ್ಟೆಗಳ ಮೂಟೆಯನ್ನು ಕತ್ತೆಗಳ ಹೆಗಲ ಮೇಲೆ ಹಾಕ್ತಾರೆ. ಕತ್ತೆಗಳು ಅದೇ ರೀತಿಯಾಗಿ ಹೊತ್ಕೊಂಡ್ಬಂದು ನೀರು ಕುಡಿಬೇಕು ಅಂತ ಹೇಳ್ತವೆ. ಮತ್ತು ಅದೇ ಒಂದು ಹಳ್ಳ ಹತ್ರ ಹೋಗ್ತವೆ. ಹಳ್ಳದ ಹತ್ರ ನೀರು ಕುಡಿಬೇಕಾದ್ರೆ ಬೇಕಾಗಿಯೇ ಅವರು ಹಳ್ಳದೊಳಗಡೆ ಬಿದ್ದೋಗ್ಬಿಡ್ತವೆ ನೀರೊಳಗಡೆ. ಮತ್ತು ಹೊರಗಡೆ ದಡಕ್ಕೆ ಬಂದ ಮೇಲೆ ಕತ್ತೆಗಳ ಹೆಗಲ ಮೇಲೆ ಇರೋ ಮೂಟೆಗಳು ಬಂದುಬಿಟ್ಟು ಬಟ್ಟೆಗಳಾಗಿರೋದ್ರಿಂದ ಆ ಬಟ್ಟೆಗಳು ನೀರನ್ನೆಲ್ಲ ಹೀರ್ಕೊಂಡು ತೂಕ ಅನ್ನೋದು ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಆವಾಗ ಆ ಕತ್ತೆಗಳಿಗೆ ಒರೆಯೋದಕ್ಕೇ ಆಗೋದಿಲ್ಲ, ಅಷ್ಟೊಂದು ತೂಕ ಆಗಿಬಿಡುತ್ತೆ. ಅಲ್ಲೇ ಆ ಮೂಟೆಗಳನ್ನು ದಬ್ಬಿಬಿಡ್ತವೆ ಕತ್ತೆಗಳು. ಇದರಿಂದ ನಮಗೆ ಏನು ಗೊತ್ತಾಯಿತು ಅಂತಂದರೆ, ಯಾವುದು ಅಷ್ಟೇ ಅಷ್ಟು ಈಸಿಯಾಗಿ ನಮಗೆ ಸಿಗೋದಿಲ್ಲ. ನಾವು ಕಷ್ಟಪಟ್ಟರೆ ನಮಗೆ ಫಲ ಅನ್ನೋದು ಸಿಗೋದು. ಇವತ್ತಿನ ಕೆಲಸಗಳನ್ನು ನಾವು ಇವತ್ತು ಮುಗಿಸ್ಕೊಂಡಿದ್ದೀವಿ ಅಂತಂದರೆ ನಾಳೆ ದಿನ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ವರ್ಕ್ ಪ್ರೆಜರ್ ಅನ್ನೋದು ನಮಗೆ ಕಡಿಮೆ ಇರುತ್ತೆ. ಇಲ್ಲ ಅಂತಂದರೆ ಇವತ್ತೊಂದು ಮತ್ತು ನಾಳೆದು ಎರಡೂ ಸೇರಿ ವರ್ಕ್ ಪ್ರೆಜರ್ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ. ಸೋಮಾರಿತನದಿಂದ ನಾವು ಇವತ್ತು ಕೆಲಸಗಳನ್ನು ಮಾಡಿದ್ದೀವಿ ಅಂತಂದರೆ ನಮಗೆ ಇದ್ದಿದ್ದು ಡಬಲ್ ಆಗುತ್ತೆ ಆ ಕೆಲಸಗಳು. ನೆಕ್ಸ್ಟ್ ಇವಾಗ ಪಾರ್ಕಿಂದ ವಾಪಸ್ ಮನೆಗೆ ಬರ್ತಾ ಇರಬೇಕಾದ್ರೆ ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಂದಿನಿ ಪಾರ್ಲರ್ ಹತ್ರ ಹೋಗಿ ಐಸ್ ಕ್ರೀಮ್ ಡಬ್ಬ, ಒಂದು ಬಟರ್ ಸ್ಕ್ರಾಚು ಮತ್ತು ಒಂದು ಕೋನ್ ಐಸ್ ಕ್ರೀಮ್ ತೊಗೊಂಡು ಮನೆಗೆ ಬಂದು ಇವಾಗ ನೈಟು ಅಡುಗೆ ಬಂದುಬಿಟ್ಟು ಸಾಂಬಾರಿತ್ತು, ಅದಕ್ಕೆ ರೈಸ್ ಮಾಡಿದೆ. ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡಿಬಿಟ್ಟು ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಇನ್ನು ಈ ಸೋಮಾರಿತನಕ್ಕೆ ಇನ್ನೊಂದು ಟಿಪ್ಸ್ ಏನು ಅಂತಂದರೆ, ಒಬ್ಬೊಬ್ಬರಿಗೆ ಒಂದೊಂದು ಥರ ಟೇಸ್ಟ್ ಅನ್ನೋದು ಇರುತ್ತೆ. ಇವಾಗ ನಾವು ಮನೆಗೆ ಏನಾದರೂ ಒಂದು ಹೊಸ ವಸ್ತುವನ್ನು ತೊಗೊಂಬಂದಿದ್ದೀವಿ ಅಂತಂದರೆ ಅವರು ತುಂಬ ಆ್ಯಕ್ಟಿವ್ ಆಗಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಆಮೇಲೆ ಮನೆಯಲ್ಲಿರೋ ವಸ್ತುಗಳನ್ನು ಒಂದು ಸ್ವಲ್ಪ ಆ ಕಡೆ ಇಡೋದು, ಒಂದು ಸ್ವಲ್ಪ ಈ ಕಡೆ ಇಡೋದು, ಅವಾಗವಾಗ ಈ ರೀತಿಯಾಗಿ ಚೇಂಜ್ ಮಾಡ್ತಾಯಿದ್ರೆ ಆವಾಗ ಸೋಮಾರಿತನ ಇಲ್ಲದೆ ನಾವು ಕೆಲಸಗಳನ್ನು ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನೆಕ್ಸ್ಟ್ ಈಗ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಆ ಒಂದು ಒದ್ದೆ ಬಟ್ಟೆಗಳನ್ನ ತೊಗೊಂಡೋಗಿ ಯುಟಿಲಿಟಿಯಲ್ಲಿ ಒಣಗಾಕಿ ಇವಾಗ ಲೈಟ್ಸ್ ಎಲ್ಲ ಆಫ್ ಮಾಡೋದಕ್ಕಿಂತ ಮುಂಚೆ ಒಂದು ಗ್ಲಾಸ್ ನೀರು ಕುಡಿಬೇಕು ಅಂತ ಅನಿಸ್ತು. ಇವಾಗ ಫಿಲ್ಟರಲ್ಲಿ ನೀರು ಹಿಡ್ಕೊಂಡು ಇವಾಗ ಒಂದು ಸ್ವಲ್ಪ ನೀರನ್ನು ಕುಡ್ಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ದು ಲೈಟ್ಸ್ ಎಲ್ಲ ಆಫ್ ಮಾಡಿ ಆಮೇಲೆ ಟೆರೇಸ್ ಮೇಲೆ ಹೋಗಿ ಒಂದು ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಅಷ್ಟು ಹೊತ್ತು ವಾಕ್ ಮಾಡಿಕೊಂಡು ಬರ್ತೀವಿ.
ಇಲ್ಲಿ ಟೆರೇಸ್ ಮೇಲೆ ಬಂದ್ವಿ. ಆಕಾಶದಲ್ಲಿ ಚಂದ್ರ ತುಂಬ ಚೆನ್ನಾಗಿ ಕಾಣ್ತಾ ಇದ್ದ, ಯಾಕಂದರೆ ಹುಣ್ಣಿಮೆ ಇನ್ನೇನು ಹತ್ರ ಬರ್ತಾ ಇತ್ತಲ್ವ. ಹಾಗಾಗಿ ನನ್ನ ಹಸ್ಬೆಂಡು ಫೋನಲ್ಲಿ ಒಂದು ಆ್ಯಪನ್ನು ಓಪನ್ ಮಾಡಿ ಹಾಗೆ ಸೌರಮಂಡಲನ ಆ ಒಂದು ಆ್ಯಪಿಂದ ನೋಡ್ತಾ ಇದ್ದಾರೆ. ಚಂದ್ರ ಎಲ್ಲಿದ್ದಾರೆ, ಆಮೇಲೆ ಗುರುಗ್ರಹ ಎಲ್ಲಿದೆ, ಸೂರ್ಯ ಎಲ್ಲಿದ್ದಾರೆ, ಮಂಗಳ ಗ್ರಹ ಎಲ್ಲಿದೆ, ಶನಿ ಗ್ರಹ ಎಲ್ಲಿದೆ ಅಂತಂದ್ಬಿಟ್ಟು ಈ ರೀತಿಯಾಗೆಲ್ಲ ಆ ಒಂದು ಆ್ಯಪ್ ಮುಖಾಂತರದಿಂದ ನೋಡ್ತಾ ಇದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಗುರುಗ್ರಹ ಅನ್ನೋದು ನಮಗೆ ಯಾವಾಗಲೂ ನಕ್ಷತ್ರ ಥರ ಕಾಣಿಸ್ತಾನೆ ಇರುತ್ತೆ ಚಂದ್ರನ ಪಕ್ಕ. ಅದನ್ನು ಅವರು ಗುರುಗ್ರಹ ಅಂತಂದ್ಬಿಟ್ಟು ಈ ಒಂದು ಆ್ಯಪಲ್ಲಿ ತೋರಿಸ್ಬಿಟ್ಟು ಹೇಳ್ತಾಯಿದ್ರು. ಹಾಗೆ ಒಂದು ಸ್ವಲ್ಪ ಕೆಳಗಡೆ ಬರ್ತಾ ಇದ್ದರೆ ಅಲ್ಲಿ ಸೂರ್ಯ ಅನ್ನೋದು ಕಾಣಿಸಿದ್ರು, ಮೇಲ್ಗಡೆ ಚಂದ್ರ ಕಾಣಿಸ್ತಾ ಇದ್ರು. ಯಾವ್ಯಾವ ಗ್ರಹ ಎಲ್ಲೆಲ್ಲಿದೆ ಅಂತಂದ್ಬಿಟ್ಟು ಈ ಒಂದು ಆ್ಯಪಲ್ಲಿ ನಮಗೆ ತೋರಿಸ್ತಾ ಇತ್ತು. ಹಾಗೆ ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡಿದ್ದೀವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಸೋಮವಾರ ಬೆಳಗ್ಗೆ ಸೂರ್ಯನ ಕಿರಣಗಳು ಅನ್ನೋದು ಇವಾಗ ಮನೆ ಒಳಗಡೆ ಬೀಳೋದಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ತುಳಸಿ ಗಿಡದ ಮೇಲೆ ತುಂಬ ಚೆನ್ನಾಗಿ ಸೂರ್ಯನ ಕಿರಣಗಳು ಅನ್ನೋದು ಬೀಳ್ತಾ ಇತ್ತು. ಹಾಗಾಗಿ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಇಲ್ಲಿ ಮನಿ ಪ್ಲ್ಯಾಂಟು ಅಷ್ಟೇ ತುಂಬ ಚೆನ್ನಾಗಿ ಇವಾಗ ಇಲ್ಲಿ ಬರ್ತಾ ಇದೆ. ಈ ಗೇಟ್ಗೆಲ್ಲ ಹಬ್ಸೋಣ ಅಂತಂದ್ಬಿಟ್ಟು ಹಬ್ಬಿಸ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಮಾರ್ನಿಂಗ್ ರೋಟೀನ್ ಕೆಲಸಗಳೆಲ್ಲ ಮುಗಿಸಿ, ಇವತ್ತು ಸೋಮವಾರ ಆಗಿರೋದ್ರಿಂದ ಮನೆಯೆಲ್ಲ ಒರೆಸಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಮನೆಯಲ್ಲಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಇವಾಗ ಹೊಸ್ಲೊರೆಸಿ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕೋಣ ಅಂತಂದ್ಬಿಟ್ಟು ಹೊಸ್ಲ ಹತ್ರ ಬಂದಿದ್ದೀನಿ. ನೆಕ್ಸ್ಟ್ ಹಾಗೆ ಪವಿತ್ರ ಅವರು ಬರ್ತ್ಡೇ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ. ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಈ ಮಂತ್ 14ಗೆ ನನ್ನ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅವರೇ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದ್ದಾರೆ. ಪವಿತ್ರ ಅವರೇ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯುಷು ಹಾಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಪ್ಪ. ಇವಾಗ ಸಮ್ಮರ್ ಆಗಿರೋದ್ರಿಂದ ಮಾರ್ನಿಂಗ್ ಟೈಮು ಒಂದು ಸ್ವಲ್ಪ ಬೇಗ ಎಚ್ಚರ ಆಗುತ್ತೆ. ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ ಅಂತಂದರೆ ಸಂಜೆ ಟೈಮು ಒಂದು ಸ್ವಲ್ಪ ಫ್ರೀ ಆಗಿರುತ್ತೆ. ಆವಾಗ ಪಾರ್ಕಿಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಓಡಾಡಿಕೊಂಡು, ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು, ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮನೆಗೆ ಬರೋದ್ರಿಂದ ಆವಾಗ ನನಗೊಂದು ಸ್ವಲ್ಪ ಪೀಸ್ಫುಲ್ ಆಗಿರುತ್ತೆ. ಹಾಗಾಗಿ ನಾನು ಬೆಳಗ್ಗೆ ಟೈಮೇ ಇವಾಗ ಪೂಜೆ ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಹಾಗೇ ಸಂಜೆ ಟೈಮ್ ಸೊಳ್ಳೆಗಳು ಜಾಸ್ತಿ ಇರುತ್ತೆ ಇವಾಗ ಸಮ್ಮರ್ ಆಗಿರೋದ್ರಿಂದ, ಅದಕ್ಕೋಸ್ಕರನೂ ಅಷ್ಟೇ ಬೆಳಗ್ಗೆ ಪೂಜೆ ಮುಗಿಸ್ಬಿಡ್ತೀನಿ. ಇವಾಗ ಹೊಸ್ಲೊರೆಸಿ ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದೇನು ಅಂತಂದರೆ ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ ಅಂತಂದರೆ ಸಂಜೆ ಅಡುಗೆ ಮಾಡೋದಕ್ಕೂ ಅಷ್ಟೇ ಒಂದು ಸ್ವಲ್ಪ ಈಸಿ ಆಗುತ್ತೆ. ನಂದು ಯೂಟ್ಯೂಬ್ ಕೆಲಸಗಳು ಅಷ್ಟೇ ಒಂದು ಸ್ವಲ್ಪ ಈಸಿಯಾಗಿ ಮುಗಿಸ್ಕೊಳ್ಬೋದು. ಇಲ್ಲ ಅಂತಂದರೆ ಸಂಜೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಏನು ಅಂತಂದರೆ ಈ ಸ್ತೋತ್ರಗಳೆಲ್ಲ ಹೇಳ್ಕೊಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ. ಈ ಸಂಜೆ ಟೈಮ್ ಪೂಜೆ ಮಾಡಿದ್ದೀನಿ ಅಂತಂದರೆ ಬೆಳಗ್ಗೆ ಟೈಮ್ ಒಂದು ಸ್ವಲ್ಪ ಒದ್ದಾಡಬೇಕಾಗುತ್ತೆ. ಆಮೇಲೆ ದಿನಪೂರ್ತಿ ಕೆಲಸಗಳಿದ್ದಂಗೆ ಆಗುತ್ತೆ ಸಂಜೆ ಟೈಮ್ ಪೂಜೆ ಮಾಡಿದ್ದೀನಿ ಅಂತಂದರೆ. ಆದರೆ ಸಂಜೆ ಟೈಮ್ ಪೂಜೆ ಮಾಡಿದ್ದೀನಿ ಅಂತಂದರೆ ಈ ಹೊಸ್ಲು ಮುಂದೆ ದೀಪಗಳ ಬೆಳಕು ನೋಡೋದು ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಈ ಸೊಳ್ಳೆಗಳೇನಾದರೂ ಕಡಿಮೆ ಇದ್ದಿದ್ರೆ ಸಂಜೆ ಟೈಮೇ ಮಾಡ್ತಾಯಿದ್ದೆ. ನನಗಂತೂ ಸಂಜೆ ಟೈಮೇ ಇಷ್ಟ ಆಗುತ್ತೆ ಜಾಸ್ತಿ, ಸಂಜೆ ಟೈಮ್ ಪೂಜೆ ಮಾಡೋದಕ್ಕೇನೆ. ನನಗೇನು ಅಂತಂದರೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಪೂಜೆ ಮುಗಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಸಂಜೆ ಗೋಧೂಳಿ ಟೈಮಲ್ಲಿ ಪೂಜೆ ಮಾಡೋದಕ್ಕೆ ಅಂತಂದರೆ ತುಂಬ ಇಷ್ಟಪಡ್ತೀನಿ. ಇನ್ನು ಈ ಕೆಲಸಗಳ ಮಧ್ಯೆ ಏನೂ ಮಾಡೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಬೆಳಗ್ಗೆ ಒಂದು 11 ಗಂಟೆ ಒಳಗಡೆ ಪೂಜೆಯನ್ನು ಮುಗಿಸ್ಕೊಂಡ್ಬಿಡ್ತೀನಿ. ಇವಾಗ ನಾನು ಅಲ್ಲಿ ಹೊಸ್ಲು ಮುಂದೆ ಎಲ್ಲ ಪೂಜೆ ಮಾಡಿದ್ದಾಯಿತು. ಇಲ್ಲಿ ದೇವ್ರ ಮನೆಯಲ್ಲಿ ನನ್ನ ಹಸ್ಬೆಂಡು ದೀಪ ಹಚ್ಚಿ ಪೂಜೆ ಮಾಡಿದ್ರು. ಇವಾಗ ನಾನು ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಮಧ್ಯಾಹ್ನ ಎಲ್ಲ ಕೆಲಸಗಳನ್ನು ಮುಗಿಸಿ ಇವಾಗ ಈ ಒಂದು ಮನಿ ಪ್ಲ್ಯಾಂಟ್ ಬಳ್ಳಿಯನ್ನು ಒಂದು ಸ್ವಲ್ಪ ನೀಟಾಗಿ ಗೇಟ್ಗೆ ಹಬ್ಸೋಣ ಅಂತಂದ್ಬಿಟ್ಟು ಹಬ್ಬಿಸ್ತಾ ಇದ್ದೀನಿ. ಆವಾಗ ಇದನ್ನು ಒಂದು ಸ್ವಲ್ಪ ಬಳ್ಳಿನ ಹಬ್ಬಿಸ್ತಾ ಇರಬೇಕಾಗುತ್ತೆ. ಇಲ್ಲ ಅಂತಂದರೆ ಕೆಳಗಡೆಗೆ ಬಿದ್ದೋಗ್ಬಿಡುತ್ತಲ್ವ. ಗೇಟ್ಗೆ ಸ್ಟ್ರೈಟಾಗಿ ಬಳ್ಳಿನ ಸುತ್ತಿ ಅದನ್ನು ಬಿಟ್ಟಿದ್ದೀವಿ ಅಂತಂದರೆ ನೀಟಾಗಿ ಅದು ಗೇಟ್ಗೆ ಹಬ್ಕೊಂಡು ಹೋಗುತ್ತೆ ಅಂತಂದ್ಬಿಟ್ಟು ಆವಾಗ ಬಳ್ಳಿನ ನೀಟಾಗಿ ಗೇಟ್ಗೆ ಸುತ್ತಾ ಇರ್ತೀನಿ. ನೆಕ್ಸ್ಟ್ ಇವಾಗ ಸಂಜೆ ಒಂದು 5 ಗಂಟೆ ಹಂಗೆ ಮತ್ತೆ ಪಾರ್ಕಿಗೆ ಬಂದಿದ್ದೀವಿ. ಇವಾಗ ಡೈಲಿ ಸಂಜೆ ಮೇಲೆ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ಅದೊಂಥರ ಮೈಂಡ್ಗೆ ಫ್ರೆಶ್ ಆಗಿರುತ್ತೆ ಅಂತಂದ್ಬಿಟ್ಟು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಕೆರೆಯಲ್ಲಿ ನೀರು ಎಷ್ಟೊಂದು ಚೆನ್ನಾಗಿ ಅಲೆಗಳ ರೀತಿಯಾಗಿ ಹೋಗ್ತಾ ಇದೆ ಅಂತಂದ್ಬಿಟ್ಟು.
ಹಾಗೆ ಇಲ್ಲಿ ಆಕಾಶದಲ್ಲಿ ಸೂರ್ಯನ ಕಿರಣಗಳು ಅಷ್ಟೇ ತುಂಬ ಚೆನ್ನಾಗಿ ನೀರಿನ ಮೇಲೆ ಬೀಳ್ತಾ ಇತ್ತು. ಅದೊಂಥರ ನಮಗೆ ರಿಫ್ಲೆಕ್ಷನ್ ಆಗ್ತಾ ಇತ್ತು, ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಗಾಗಿ ಒಂದಿಷ್ಟು ವೀಡಿಯೋಗಳನ್ನು ಹಾಗೆ ಮಾಡಿಕೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು ನೀರು ಎಷ್ಟೊಂದು ಚೆನ್ನಾಗಿ ಅಲೆಗಳ ರೀತಿಯಾಗಿ ಬರ್ತಾ ಇದೆ ಅಂತಂದ್ಬಿಟ್ಟು ನೋಡ್ತಾ ಇದ್ರೇ ಕಣ್ಣುಗಳಿಗೇನೋ ಒಂಥರ ಆನಂದ ಅಂತ ಅನ್ನಿಸ್ತಾ ಇತ್ತು. ಅಷ್ಟೊಂದು ಚೆನ್ನಾಗಿತ್ತು. ಇಲ್ಲಿ ಗಿಡ ಮರಗಳಾಗಿರ್ಬೋದು, ಇಲ್ಲಿ ನೀರಾಗಿರ್ಬೋದು, ತುಂಬ ಚೆನ್ನಾಗಿ ಒಂಥರ ಮೈಂಡ್ಗೆ ಪೀಸ್ಫುಲ್ ಅಂತ ಅನ್ನಿಸ್ತಾ ಇತ್ತು. ನನಗಂತೂ ಇದೊಂದು ರೀತಿಯಾಗಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಸಂಜೆ ಆಯಿತು ಅಂತಂದರೆ ಪಾರ್ಕಿಗೆ ಹೋಗಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಇವಾಗ ಪಾರ್ಕಿಂದ ಒಂದು 6 ಗಂಟೆ ಹಂಗೆ ಮನೆಗೆ ವಾಪಸ್ ಬರ್ತಾ ಇದ್ದೀವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.